ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಈ ಅಧ್ಯಾಯದ 22ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಏಣಿಯ ಉದ್ದವು 13 ಮೀಟರ್ ಇದೆ. ಅದರ ಪಾದವು ಗೋಡೆಯಿಂದ 5 ಮೀಟರ್ ದೂರದಲ್ಲಿರುವಂತೆ ಗೋಡೆಗೆ ಹೊರಗಿದ್ದರೆ ಏಣಿಯ ಮೇಲ್ಭಾಗವು ಸ್ಪರ್ಶಿಸುವ ಗೋಡೆಯ ಎತ್ತರವು ಆಯ್ಕೆ ಎ 8 ಮೀಟರ್, ಬಿ 12 ಮೀಟರ್, ಸಿ 13 ಮೀಟರ್, ಡಿ 18 ಮೀಟರ್. ಓಕೆ, ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಗಮನಿಸಿದ್ರೆ, ಈ ಪ್ರಶ್ನೆಯನ್ನ ಗಮನಿಸಿದ್ರೆ ಯಾವ್ಯಾವ ಅಂಶಗಳು ನಮ್ಗೆ ಗೊತ್ತಾಗತ್ತೆ. ನೋಡಿ, ಏಣಿಯ ಉದ್ದವನ್ನ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ನೋಡಿ, ಏಣಿ ಒಂದು ಗೋಡೆಗೆ ಒರಗಿದ್ಕೊಂಡಾಗ ಒಂದು ಲಂಬ ಕೋನ ತ್ರಿಭುಜ ಉಂಟಾಗ್ತಾ ಇದೆ. ಇಲ್ಲಿ ಇದು ಏನ್ ಹೇಳಿ, ಏಣಿಯ ಉದ್ದ ಅಲ್ವಾ, ಎಷ್ಟಿದೆ? 13 ಮೀಟರ್ ಇದೆ. ಅದೇ ರೀತಿ ಗೋಡೆಯಿಂದ ಏಣಿಯ ಪಾದಕ್ಕಿರುವಂತಹ ದೂರ ಇದೆಷ್ಟಿದೆ ಹೇಳಿ, 5 ಮೀಟರ್ ಇದೆ. ಹಾಗಾದ್ರೆ ನಾವಿಲ್ಲಿ ಕಂಡು ಹಿಡಿಬೇಕಾಗಿರೋದು ಏನ್ ಹೇಳಿ, ಗೋಡೆಯ ಎತ್ತರ ಇದಿಷ್ಟು ಭಾಗವನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಲಂಬಕೋನ ತ್ರಿಭುಜವಾಗಿರೋದ್ರಿಂದ 2 ಬಾಹುವಿನ ಅಳತೆ ಗೊತ್ತಿದೆ. ಇನ್ನೊಂದು ಬಾಹುವನ್ನ ಕಂಡು ಹಿಡಿಲಿಕ್ಕೆ ನಾವೇನ್ ಮಾಡ್ತೇವೆ, ಪೈಥಾಗೋರಸ್ ಪ್ರಮೇಯವನ್ನ ಬಳಸ್ತೇವೆ. ಪೈಥಾಗೋರಸ್ ಪ್ರಮೇಯ ಏನ್ ಹೇಳತ್ತೆ, ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್. ಇಲ್ಲಿ ಎ 5 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 13 ಸ್ಕ್ವೇರ್ ವಿಕರ್ಣ ಅಲ್ವಾ. 5 5 25 ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 169. ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 169 ಮೈನಸ್ 25. ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 144. ಬಿ ಈಸ್ ಈಕ್ವಲ್ ಟು ವರ್ಗಮೂಲ 144. ಬಿ ಈಸ್ ಈಕ್ವಲ್ ಟು ಎಷ್ಟು? 12 ಮೀಟರ್. ಹಾಗಾದ್ರೆ ಇಲ್ಲಿ ಏಣಿಯ ಮೇಲ್ಭಾಗವು ಸ್ಪರ್ಶಿಸುವ ಗೋಡೆಯ ಎತ್ತರ ಎಷ್ಟಿದೆ? 12 ಮೀಟರ್. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ 12 ಮೀಟರ್ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.